ಚುನಾವಣಾ ದಿನಾಂಕ ಕೂಡ ಅನೌನ್ಸ್ ಆಗಿದೆ. ಈ ಬೆನ್ನಲ್ಲೇ ರಾಜ್ಯದಲ್ಲಿ ಬಹಳ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಕಣ್ಣಿಗೆ ಕಂಗೊಳಿಸ್ತಾ ಇರುವಂತದ್ದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಇದೀಗ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ದಿನ ಕಳೆದಂತೆ ರಂಗೇರ್ತಾ ಇದೆ. ಮೈತ್ರಿ ಪಕ್ಷ ಹಾಗೂ ಕಾಂಗ್ರೆಸ್ ನಾಯಕರ ನಡುವಿನ ವಾಕ್ಸಮರ ಮುಂದುವರೆದಿದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಒಟ್ಟಾಗಿ ಮುಗಿಬೀಳ್ತಾ ಇದ್ದು, ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕೂಡ ತಿರುಗೇಟ್ ಕೊಡ್ತಾ ಇದೆ. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ರನ್ನ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಕಳ್ಳಿ ಗಿಡಕ್ಕೆ ಹೋಲಿಸಿದ್ದಾರೆ. ಆಲದ ಮರವನ್ನ ನಂಬಬೇಕು, ಮಳ್ಳಿ ರೀತಿ ಇರೋ ಕಳ್ಳಿ ಗಿಡವನ್ನ ನಂಬಬಾರದು ಅಂತ ಟೀಕಿಸಿದ್ದಾರೆ. 5 ವರ್ಷದ ಹಿಂದೆ ನಾನು ಸ್ಪರ್ಧೆ ಮಾಡಿದ್ರೆ ಸುರೇಶ್ ಗೆಲ್ತಾ ಇರಲಿಲ್ಲ, ಹಾಗಾಗಿ ಈ ಬಾರಿ ಬುಡ ಸಮೇತ ತೆಗೆಬೇಕು ಅಂತ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ತಿರುಗೇಟ್ ಕೊಟ್ಟಿದ್ದಾರೆ. ಮಂಜುನಾಥ್ರವರು ಒಳ್ಳೆ ಡಾಕ್ಟ್ರು, ರಾಜಕಾರಣಕ್ಕೆ ಪಾಪ ಅಮಾಯಕರು. ಅವ್ರಿಗೆ ಯಾರೂ ಸಿಕ್ಕಲಿಲ್ಲ, ಪಾಪ ಅವ್ರಿಗೆಲ್ಲ ತಂದು ಪಾಪ ನಿಲ್ಲಿಸ್ತಾ ಇದ್ದಾರೆ. ರಾಜಕಾರಣದಲ್ಲಿ ನಿಲ್ಸೋಕೆ ಯಾರು ಕ್ಯಾಂಡಿಡೇಟ್ ಇರಲಿಲ್ವಾ? ಯೋಗೇಶ್ವರ್ ಇರಲಿಲ್ವಾ? ಕುಮಾರಸ್ವಾಮಿ ಅವ್ರು ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ವಾ? ಬೇರೆ ಯಾರು ಇಲ್ವಾ? ಅಮಾಯಕರ ಪಾಪ ತಂದು ಒಬ್ಬ ಹೆಸರಾದಂಥ ಅವರು ಹೃದಯ ತಜ್ಞರು, ಅವ್ರದ್ದೇ ಆದಂಥ ಒಂದು ಗೌರವ ಇದೆ ಸಮಾಜದಲ್ಲಿ. ಪಾಪ ಅವ್ರಿಗೆ ತಂದು ಪಾಪ ಏನೋ ಮಾಡೋಕ್ಕೆ ಹೊರಟಿದ್ದಾರೆ. ನಿಮಗೆ ತಾಕತ್ತಿಲ್ಲ ಅಂತ ಹೇಳಿ ಅವ್ರಿಗೆ ತಂದು ನಿಲ್ಲಿಸಿದ್ರೆ ನಿಮಗೆ ತಾಕತ್ತಿಲ್ಲ, ನಿಮ್ಮ ಮೇಲೆ ಇಲ್ಲ ಅಂತ ಹೇಳ್ತೀನಿ ನಾನು. ನಿಂತ್ಕೋಬೇಕಾದ್ರೂ ಒಬ್ಬ ರಾಜಕಾರಣಿ, ಯಾರಾದರೂ ಒಬ್ಬರು ಬೇಕಾದಷ್ಟು ಜನ ಇದ್ದಾರೆ. ಯಾಕೆ ಇಲ್ಲಿ ಒಬ್ಬ ಉಸ್ತುವಾರಿ ಮಂತ್ರಿ ಆಗಿದ್ದಾರಲ್ಲ, ಅವರಿಲ್ವಾ? ಅವರು ನಿಂತ್ಕೋಬೋದಲ್ವ? ಅವರು ಪಾಪ ಸೇವೆ ಮಾಡೋರೆ. ರಾಮ ಮಂದಿರ ಕಟ್ತೀನಿ, ರಾಮ ಮಂದಿರಕ್ಕೆ ಏನೋ ಮಾಡ್ತೀನಿ, ಇಲ್ಲಿ ರಾಮದೇವ್ರ ಬೆಟ್ಟಕ್ಕೆ ಏನೋ ಮಾಡ್ತೀನಿ ಅಂತ ಹೇಳಿದ್ರಿ. ಶ್ರೀರಾಮಚಂದ್ರ ಅಂದ್ಬಿಟ್ಟು ಬೇಕಾದಷ್ಟು ಹೊಗಳಿದ್ರಿ. ಅವ್ರು ನಿಂತ್ಕೊಳ್ಳೋಕ್ಕಾಗ್ತಾ ಇರಲ್ಲ. ಮುಖ್ಯಮಂತ್ರಿ ಡಾಕ್ಟ್ರ್ ಕೆಲಸ ಮಾಡೋರು ಡಾಕ್ಟ್ರ್ ಕೆಲಸ ಮಾಡಬೇಕು, ರಾಜಕಾರಣ ಮಾಡೋರು ರಾಜಕಾರಣ ಮಾಡಬೇಕು, ಅಭಿವೃದ್ಧಿ ಮಾಡೋರು ಅಭಿವೃದ್ಧಿ ಮಾಡಬೇಕು. ಎಲ್ಲರೂ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ. ನಾನು ಮಾಡೋದು ರಾಜಕಾರಣ. ನಾನು ಬೆಳಿಗ್ಗೆ ಎದ್ರೆ ಸಮಸ್ಯೆ ಕೇಳಕ್ಕೆ ಬಂದಿರೋದು. ನನ್ನ ಕೆಲಸ ನಾನು ಮಾಡ್ತೀನಿ. ನೀವು ಸ್ಥಳೀಯವಾಗಿ ಜನಗಳ ಕೈಗೆ ಸಿಗ್ತೀರಾ? ಎಲ್ಲಿ ಸಿಗ್ತೀರಾ ನೀವು? ನಮ್ಮ ಥರ ಕೂತ್ಕೊಂಡು ಹಿಂಗೆ ಸಮಸ್ಯೆ ಬಗೆಹರಿಸ್ತೀರಾ? ಎಲ್ಲಿ ಬಗೆಹರಿಸ್ತೀರಾ ನೀವು? ಅವ್ರು ಇನ್ನೂ ಕ್ಷೇತ್ರ ಅರ್ಥ ಮಾಡ್ಕೋಬೇಕಾದ್ರೆ 20 ವರ್ಷ ಬೇಕು ರೀ. ಯಾವ ರೋಡು ಎಲ್ಲಿ ಹೋಯ್ತದೆ, ಯಾವ ರೋಡಲ್ಲಿ ಸಮಸ್ಯೆ ಇದೆ, ಯಾವ ರೋಡ್ ಅಭಿವೃದ್ಧಿ ಪಡಿಸ್ಬೇಕು ನಾನು, ಇದು ಗೊತ್ತಾ ಈಗಿರೋರಿಗೆ? ಸುಮ್ಮನೆ ಹೈಫೈ ಟಾಟಾ ಬೈ ರಾಜಕಾರಣಿ ಆಗ್ಬೋದು. ಅವರು ಬೇಸ್ ಲೆವೆಲ್ಗೆ ಇಳಿದು ನಮ್ಮ MP ಥರ ಸಮಸ್ಯೆನ ಅರ್ಥ ಮಾಡಿಕೊಂಡು ಸಮಸ್ಯೆಗೆ ಪರಿಹಾರ ಕೊಡ್ತಕ್ಕಂಥ ಅಭ್ಯರ್ಥಿ ಅಲ್ಲವೇ ಅಲ್ಲ. ಅದನ್ನು ಗಂಟಾಘೋಷವಾಗಿ ಹೇಳ್ಬೇಕಾದ್ರೆ ಹೇಳ್ತೀನಿ. ಅವರು ಇಲ್ಲೇ ನಾವು ಯಾರು ಮರ್ಡರ್ ಮಾಡಿಬಿಟ್ಟಿದ್ದೀವಾ ಹೇಳಿ? ಒಂದು ಉದಾಹರಣೆ ಕೊಡಪ್ಪ. ನಾವು DK ಶಿವಕುಮಾರ್ ಅವರು, DK ಸುರೇಶ್ ಅವರು ಯಾರನ್ನಾದರೂ ಜನತಾದಳದವ್ರಿಗೆ ಹೊಡೆದಿರೋದಾಗಲಿ, ಇಲ್ಲ ನಮ್ಮ ಮೇಲೆ FIR ಆಗಿರೋದಾಗಲಿ ನಾವು ಮರ್ಡರ್ ಮಾಡಿ ಉದಾಹರಣೆ ಇದೆಯಾ? ನಾವು ಸ್ವಲ್ಪ ಹೊರಟಿರೋರು ಅಲ ಅನ್ನೋ ಆಲದ ಮರ ನಂಬೋದಂತೆ, ಮಳ್ಳಿ ಹಂಗಿರೋ ಕಳ್ಳಿ ಗಿಡ ನಂಬೋಕ್ಕಾಗಲ್ವಂತೆ. ಕಳ್ಳಿ ಗಿಡ ತುಂಬ ಡೇಂಜರ್ ರೀ. ನಾವು ಅಲ ಅಂತೀವಿ ಅಷ್ಟೇ. ಆಲದ ಮರ 100 ಜನಕ್ಕೆ ನೆರಳು ಕೊಡ್ತೀವಿ. ಕಳ್ಳಿ ಗಿಡ ಏನು ಹೇಳಿ ಒಂದ್ಸರಿ ಕಿತ್ತು ಕಣ್ಣಿಗೆ ಬಿದ್ದರೆ ಕಣ್ಣೆ ತೆಗಿಬೇಕಾಗ್ತದೆ. ನಮಗಿರೋಂಥ ಉದ್ದೇಶ ಡಾಕ್ಟರ್ ಮಂಜುನಾಥ್ಗೆ ನೀವು 1 ವೋಟ್ ಲೀಡ್ ಕೊಟ್ಟರೆ ನಾವು 1 ಲಕ್ಷ ವೋಟ್ ಲೀಡ್ ಕೊಡ್ತೀವಿ. ಎಷ್ಟು? ನೀವು 1 ವೋಟ್ ಲೀಡ್ ಕೊಡಿ, ನಾವು 1 ಲಕ್ಷ ಲೀಡ್ ಕೊಡ್ತೀವಿ. ಎಷ್ಟು ಕೊಡಬೇಕು? ಒಂದೇ ವೋಟು. ಇವತ್ತು ನಾನು ಮಾತನಾಡ್ತಾ ಇರೋದು ಇಡೀ ಕನಕಪುರಕ್ಕೆ ಪ್ರಚಾರ ಆಗಬೇಕು. ಕನಕಪುರದಲ್ಲಿ 1 ವೋಟ್ ಲೀಡ್ ಕೊಟ್ಟರೆ ಬೆಂಗಳೂರಲ್ಲಿ 1 ಲಕ್ಷ ಲೀಡ್ ಕೊಡ್ತಾರೆ. ಈ ಸಾರಿ ಬಹಳಷ್ಟು ಜನ ಪ್ರಜ್ಞಾವಂತರು, ಬುದ್ಧಿವಂತರು ಒಂದೇ ತೀರ್ಮಾನ ಮಾಡ್ತಾ ಇದ್ದಾರೆ. ಭಾಳ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಅದಕ್ಕೆ ಈಗ ನೀವೇ ಎಲ್ಲ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀರಲ್ಲ, 75%, 80% ಮಂಜುನಾಥ್ ಅವರು ತೋರಿಸ್ತೀರಿ, 25% DK ಸುರೇಶ್ ತೋರಿಸ್ತಾ ಇದ್ದೀರಿ. ಅದೆಂಗೆ ತೋರಿಸ್ತಾ ಇದ್ದೀರಿ? ಹೌದು, ನಾನು ಹಿಂದೆ 5 ವರ್ಷದಿಂದ ಸ್ಪರ್ಧೆ ಮಾಡಿದರೆ ಸುರೇಶ್ ಇರ್ತಿರ್ಲಿಲ್ಲ. 5 ವರ್ಷದ ಅನುಕೂಲ ಮಾಡಿಕೊಟ್ಟಿದ್ವಿ. ಅದಕ್ಕೆ ಈ ಸಾರಿ ಬುಡಸಹಿತ ತೆಗಿಬೇಕು ಅಂತ ಡಾಕ್ಟರ್ ಮಂಜುನಾಥ್ ಅವ್ರನ್ನ ತಂದಿದ್ದೀವಿ ಅಷ್ಟೇ. ನಾನು ಪಾರ್ಲಿಮೆಂಟ್ಗೆ ಹೋಗಬಾರ್ದು ಅಂತೇಳಿ ಕಳೆದ 10-15 ವರ್ಷಗಳಿಂದನೇ ನಾನು ತೀರ್ಮಾನ ಮಾಡಿದ್ದೀನಿ. ಪಾರ್ಲಿಮೆಂಟು ನನ್ನ ಕ್ಷೇತ್ರ ಅಲ್ಲ, ನಾನೇನಿದ್ರು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲೇ ಇರಬೇಕು ಅಂತೇಳಿ ಭಾಳ ಕಠಿಣವಾದಂಥ ನಿರ್ಧಾರ ತಗೊಂಡವನು. ಅವಕಾಶಗಳು ಬಂದಿದ್ದಾಗಲೂ ಕೂಡ ನಾನು ತೀರ್ಮಾನ ಮಾಡಿದೆ, ಇಲ್ಲ ನಾನು ಪಾರ್ಲಿಮೆಂಟ್ಗೆ ಹೋಗೋದು ಬೇಡ ಅಂತೇಳಿ. ಹಾಗಾಗಿ ನನ್ನ ನಿಲುವಿನಲ್ಲಿ ಬದಲಾವಣೆ ಆಗಲಿಲ್ಲ. ಅದನ್ನು ಅವ್ರಿಗೀಗ ಹತಾಶರಾಗಿದ್ದಾರೆ. ಇವತ್ತು ನಾನು 5 ಏನು ನಮ್ಮ ಈ ಪಾರ್ಲಿಮೆಂಟನ್ನು 8 ಕ್ಷೇತ್ರಗಳು ಸುತ್ತಿದ್ದೀನಿ. 7 ಕ್ಷೇತ್ರ ಈಗ ಇವತ್ತು